ಸರ್ ಇದನ್ನ ಏನಕ್ಕೋಸ್ಕರ ಮಾಡಿದ್ದಾರೆ? ಇದು ಶಿವನ್ ವಿಗ್ರಹ ಮಾಡಕ್ಕೋಸ್ಕರ ಇದನ್ನ ಟೂರಿಸಂ ಮಾಡಿದ್ರೆ ಆಲ್ರೆಡಿ. ಈಗ ನೀವಾಗಿ ಇದನ್ನ ಬಿರ್ಚ್ ಕಟ್ತಾ ಇರೋದ್ರಿಂದ ಶಿವನ್ ವಿಗ್ರಹನ ಕುಣಿಸಿ ಪ್ರತಿಷ್ಠಾಪನೆ ಮಾಡ್ತಾ ಇದಾರೆ. ಅದೊಂದು ಟೂರಿಸಂದು ಪ್ಲಾಟ್ಫಾರ್ಮ್ ಆಗಿದೆ. ತುಂಬಾ ಅದ್ದೂರಿಯಾಗಿದೆ ಅದರದ್ದು 3D ಪ್ರಿಂಟ್. ಇನ್ನು ಕೆಲವೇ ದಿನಗಳಲ್ಲಿ ಕೆಲಸ ಸ್ಟಾರ್ಟ್ ಆಗಿ ಮತ್ತೆ ಓಪನ್ ಆಗುತ್ತೆ. ಎಲ್ಲರೂ ಕೂಡ ಬಂದು ನೋಡ್ಕೊ ಹೋಗ್ಬೋದು. ನಮಸ್ಕಾರ ಸ್ನೇಹಿತರೆ. ನಮ್ಮ ಸ್ನೇಹಿತರು ಸೋಲೋ ಟ್ರಾವೆಲ್ಸ್ ಅರತ್ ಅಂತ ಹೇಳ್ಬಿಟ್ಟು ಅವರು ಒಂದು ಯೂಟ್ಯೂಬ್ ಚಾನಲ್ ಇತ್ತು. ನಾನು ಅರ್ಕೇಶ್ವರ ದೇವಸ್ಥಾನದ ಹತ್ರ ಬಂದೆ. ಆಕಸ್ಮಿಕವಾಗಿ ಇಬ್ರು ಸಿಕ್ಕೋ, ಹಂಗೆ ನಾವಿಬ್ರು ಪರಿಚಯನೂ ಆದ. ಹಂಗಾಗಿ ಬನ್ನಿ ಸರ್ ಒಂದು ಕ್ಲಿಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಮ್ದು ಅಂತ ಹೇಳಿ ಬಂದ್ರು. ನಮ್ಗೆ ಬ್ರಿಡ್ಜ್ ಏನು ಕಟ್ಟಿದ್ದಾರೆ ಅಂತ ಮಾಹಿತಿ ಇರಲಿಲ್ಲ. ಈಗ ಒಂದಷ್ಟು ಮಾಹಿತಿ ಕೊಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಇವರಿಗೆ ಒಂದು ಬ್ಲೆಸ್ಸಿಂಗ್ ಮಾಡ್ಬೇಕು. ಯಾಕೆಂದ್ರೆ ಬ್ಲಾಗರ್ಸ್ಗಳು ತೋರ್ಸೋ ಜಾಗದಿಂದ ನೀವೆಲ್ಲೂ ಕೂಡ ಬಂದು ನೋಡ್ತಾ ಇರ್ತೀರಾ. ಹಾಗಾಗಿ ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ. ಎಲ್ಲರೂ ಲೈಕ್ ಮತ್ತೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಿಸ್ ಮಾಡದೆ ಮಾಡಿ ಅಂತ ನನ್ನ ಮೂಲಕ ನಾನು ಕೇಳ್ಕೊಳಕ್ ಇಷ್ಟಪಟ್ಟಿದ್ದೀನಿ. ಥ್ಯಾಂಕ್ ಯು ಸರ್.
ಮೈಕ್ ಇದ್ರೆ ಮಾತಾಡ್ಬಿಡೋದಿತ್ತು, ಕ್ಲೀನ್ ಏನ್ ಆಗಿರೋದು. ತೊಂದ್ರೆ ಇಲ್ಲ, ಮಾಡಿ ಒಳ್ಳೇದಾಗ್ಲಿ. ಅದು ಇದನ್ನ ಏನಾದ್ರು ಬೇಕಿದ್ರೆ ಸರ್ ಇದನ್ನ ಏನಕ್ಕೋಸ್ಕರ ಮಾಡಿದ್ದಾರೆ? ಇದು ಶಿವನ್ ವಿಗ್ರಹ ಮಾಡಕ್ಕೋಸ್ಕರ ಇದನ್ನ ಟೂರಿಸಂ ಮಾಡಿದ್ರೆ ಆಲ್ರೆಡಿ. ಈಗ ನೀವಾಗಿ ಇದನ್ನ ಬಿರ್ಚ್ ಕಟ್ತಾ ಇರೋದ್ರಿಂದ ಶಿವನ್ ವಿಗ್ರಹನ ಕುಣಿಸಿ ಪ್ರತಿಷ್ಠಾಪನೆ ಮಾಡಕ್ ಮಾಡ್ತಾ ಇದಾರೆ. ಅದೊಂದು ಟೂರಿಸಂದು ಪ್ಲಾಟ್ಫಾರ್ಮ್ ಆಗಿದೆ. ತುಂಬಾ ಅದ್ದೂರಿಯಾಗಿದೆ ಅದರದ್ದು 3D ಪ್ರಿಂಟ್. ಇನ್ನು ಕೆಲವೇ ದಿನಗಳಲ್ಲಿ ಕೆಲಸ ಸ್ಟಾರ್ಟ್ ಆಗಿ ಮತ್ತೆ ಓಪನ್ ಆಗುತ್ತೆ. ಎಲ್ಲರೂ ಕೂಡ ಬಂದು ನೋಡ್ಕೊ ಹೋಗ್ಬೋದು. ನಮಸ್ಕಾರ ಸ್ನೇಹಿತರೆ, ನಮ್ಮ ಸ್ನೇಹಿತರು ಸೋಲೋ ಟ್ರಾವೆಲ್ಸ್ ಅರತ್ ಅಂತ ಹೇಳ್ಬಿಟ್ಟು ಅವರು ಒಂದು ಯೂಟ್ಯೂಬ್ ಚಾನಲ್ ಇತ್ತು. ನಾನು ಅರ್ಕೇಶ್ಪುರ ದೇವಸ್ಥಾನದ ಹತ್ರ ಬಂದೆ, ಆಕಸ್ಮಿಕವಾಗಿ ಇಬ್ರು ಸಿಕ್ತು. ಹಂಗೆ ನಾವಿಬ್ರು ಪರಿಚಯನೂ ಆದ. ಹಂಗಾಗಿ ಬನ್ನಿ ಸರ್ ಒಂದು ಕ್ಲಿಕ್ ಮಾಡ್ಕೋಣ ನಿಮ್ದು ನಮ್ದು ಅಂತ ಹೇಳಿ ಬಂದು. ನಮ್ಗೆ ಬ್ರಿಡ್ಜ್ ಏನು ಕಟ್ಟಿದ್ದಾರೆ ಅಂತ ಮಾಹಿತಿ ಇರಲಿಲ್ಲ, ಈಗ ಒಂದಷ್ಟು ಮಾಹಿತಿ ಕೊಡ್ತೇನೆ. ದಯವಿಟ್ಟು ಎಲ್ರು ಇವರಿಗೆ ಒಂದು ಬ್ಲೆಸ್ಸಿಂಗ್ ಮಾಡ್ಬೇಕು. ಯಾಕೆಂದ್ರೆ ಬ್ಲಾಗರ್ಸ್ಗಳು ತೋರ್ಸೋ ಜಾಗದಿಂದ ನೀವೆಲ್ಲೂ ಕೂಡ ಬಂದು ನೋಡ್ತಾ ಇರ್ತೀರಾ. ಹಾಗಾಗಿ ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ. ಎಲ್ಲರೂ ಲೈಕ್ ಮತ್ತೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಿಸ್ ಮಾಡದೆ ಮಾಡಿ ಅಂತ ನನ್ನ ಮೂಲಕ ನಾನು ಕೇಳ್ಕೊಳಕ್ ಇಷ್ಟಪಟ್ಟಿದ್ದೆ. ಥ್ಯಾಂಕ್ ಯು ಸರ್.